ಬಳ್ಳಾರಿಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ತಗ್ಗು ಪ್ರದೇಶಗಳ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿದೆ. ನಗರದ ರೇಣುಕಾ ನಗರ, ರಾಣಿಪೇಟ್, ಮಿಲ್ಲರ್ಪೇಟ್, ಹಳೆಯ ತಾಲೂಕು ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ ಹೀಗೆ ಅನೇಕ ಭಾಗಗಳಿಗೆ ನೀರು ತುಂಬಿದೆ. ಹಳೆ ತಾಲೂಕು ಕಚೇರಿ ಆವರಣದ 7 ಕಚೇರಿಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ವಿನಾಯಕ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಗಡಿನಾಡು ಬಳ್ಳಾರಿಯಲ್ಲಿ ತಡರಾತ್ರಿ ಸುರಿದಿರತಕ್ಕಂಥ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿವೆ. ಹಲವು ಕಡೆ ಮರಗಳು ಧರಸೆ ಆಗಿದ್ರೆ ಮತ್ತು ಕೆಲವು ಕಡೆ ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಕೂಡ ಆಗಿರುವಂಥದ್ದು. ಜೊತೆಗೆ ತಾಲೂಕಾ ಕಚೇರಿ ಆವರಣದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ. ತಾವು ಗಮನಿಸಬಹುದು, ನಾನು ಬಳ್ಳಾರಿಯ ಹಳೆ DC ಆಫೀಸ್ ಕಚೇರಿ ಮುಂಭಾಗದಲ್ಲಿರ್ತಕ್ಕಂತಹ ಹಳೆ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿದ್ದೀನಿ. ಈ ಜೊತೆಗೆ ಇಲ್ಲಿ ಗ್ರಾಮೀಣ ಠಾಣೆ ಇದೆ ಮತ್ತು ಬುರುಸ್ಪೇಟೆ ಪೊಲೀಸ್ ಠಾಣೆ ಇದೆ ಮತ್ತು ಕೃಷಿ ಕಚೇರಿ ಕೂಡ ಇರುವಂಥದ್ದು. ಸಾಕಷ್ಟು ಕಚೇರಿಗಳು ಇಲ್ಲಿ ಈ ಆವರಣದಲ್ಲಿ ಇರುವಂಥದ್ದು. ಈ ಆವರಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೊಣಕಾಲುವರೆಗೆ ನೀರು ನಿಂತಿರುವಂಥದ್ದು. ಹೀಗಾಗಿ ಬೆಳಗ್ಗೆ ಅಧಿಕಾರಿಗಳು ಬರಬೇಕಾದ್ರೂ ಕೂಡ, ಇವಾಗ ಸಂಡೇ ಆಗಿದ್ದರೂ ಕೂಡ ಪೊಲೀಸ್ ಅಧಿಕಾರಿಗಳು ತಮ್ಮ ಡ್ಯೂಟಿಗೆ ಬರ್ತಾರೆ. ಬರಬೇಕಾದ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಹೀಗಾಗಿ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಕಸ ಕಡ್ಡಿಗಳು ಕೂಡ ಹರಿದು ಬಂದಿರುವಂಥದ್ದು. ಸ್ಟೇಷನ್ ಮುಂಭಾಗದಲ್ಲೇ ಅಷ್ಟು ಪ್ರಮಾಣದಲ್ಲಿ ಹೊಲಸು ಹರಿದು ಬಂದಿರುವಂಥದ್ದು. ಹೀಗಾಗಿ ಬಳ್ಳಾರಿ ನಗರದಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲದಕ್ಕೆ ಇಷ್ಟು ಪ್ರಮಾಣದಲ್ಲಿ ನೀರು ಅಲ್ಲಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ನಿನ್ನೆ ಸಾಕಷ್ಟು ಮನೆಗಳಿಗೆ ಕೂಡ ನೀರು ನುಗ್ಗಿತ್ತು. ಜೊತೆಗೆ ಏನು ಶಾಪಿಂಗ್ ಮಾಲ್ಗಳಿದ್ದಾವೆ, ಕೆಳಗಡೆ ವಾಹನಗಳನ್ನು ನಿಲುಗಡೆ ಮಾಡೋಕ್ಕೋಸ್ಕರ ಏನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಅಂಡರ್ಗ್ರೌಂಡ್ನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತುಕೊಂಡಿತ್ತು. ಜೊತೆಗೆ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಇದೀಗ ಬೆಳಗಿನ ಜಾವದಲ್ಲಿ ಗಮನಿಸ್ಬೋದು, ಇಲ್ಲಿ ಕಚೇರಿಗಳ ಆವರಣದಲ್ಲಿ ಇಷ್ಟು ಪ್ರಮಾಣದ ನೀರು ನಿಂತುಕೊಂಡಿದೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಗಳು ಹೋಗಬೇಕಾದ್ರೂ ಕೂಡ ಹರಸಾಹಸ ಪಡುವಂಥ ಸ್ಥಿತಿ ಈಗ ಬಳ್ಳಾರಿಯಲ್ಲಿ ತಂದೊದಗಿರುವಂಥದ್ದು. ಜೊತೆಗೆ ರೈಲ್ವೆ ಅಂಡರ್ ಪಾಸ್ಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿಂತುಕೊಂಡು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ವಾಹನ ಸಂಚಾರ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಕೇವಲ ಬಳ್ಳಾರಿ ನಗರದಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಒಂದು ಕಡೆ ಮಳೆ ಬಂದಿದ್ದಕ್ಕೆ ರೈತರ ಮುಖದಲ್ಲಿ ಮಂದಹಾಸ ಇದ್ದರೆ, ನಗರ ಪ್ರದೇಶದಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲದಕ್ಕೋಸ್ಕರ ಸಾಕಷ್ಟು ಪ್ರಮಾಣದಲ್ಲಿ ಮನೆಗಳಿಗೆ ಮತ್ತು ಕಚೇರಿ ಆವರಣಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ್ ಅವರಿಗೆ TV9 ಬಳ್ಳಾರಿ. ಧಾರಾಕಾರ ಮಳೆಯಿಂದ ಬಳ್ಳಾರಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಒಳಗೂ ಕೂಡ ನೀರು ನುಗ್ಗಿದೆ. ಕಿಟಕಿ ಪ್ಯಾಸೇಜ್ ಮೂಲಕ ನೀರು ನುಗ್ಗಿದೆ. ರಾತ್ರಿ ರೋಗಿಗಳು ಪರದಾಡಿದ್ದಾರೆ, ಸಂಬಂಧಿಕರು ಪರದಾಡಿದ್ದಾರೆ. ರಾತ್ರಿ ಇಡೀ ನೀರನ್ನ ಹೊರಹಾಕೋದ್ರಲ್ಲೇ ಆಸ್ಪತ್ರೆಯ ಸಿಬ್ಬಂದಿ ಬ್ಯುಸಿಯಾಗಿದ್ರು. ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ. ಅದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆ ಆಗಿಬಿಟ್ಟಿದೆ. ಬಳ್ಳಾರಿಯ ವಿಮ್ಸ್ನಲ್ಲಿ ಮಳೆ ಬಂದಾಗ ಈ ರೀತಿ ನೀರು ನುಗ್ಗುತ್ತೆ. ತಾತ್ಕಾಲಿಕವಾಗಿ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾರೆ. ಮಳೆ ನಿಂತ ಮೇಲೆ ಹಾಗೇ ಕೆಲಸ ಕಾರ್ಯಗಳು ಕಂಟಿನ್ಯೂ ಆಗುತ್ತೆ. ಮತ್ತೆ ಮಳೆಗಾಲ ಬಂದಾಗ ಅದೇ ರೀತಿಯ ದುಸ್ಥಿತಿಯನ್ನು ಅಲ್ಲಿನ ರೋಗಿಗಳು ಮತ್ತು ಬರುವಂತಹ ಸಂಬಂಧಿಕರು ಎದುರಿಸಬೇಕಾಗುತ್ತೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆಸ್ಪತ್ರೆಯ ಒಳಗಡೆ ನೀರು ನುಗ್ಗಿದೆ ಅಂತ ಹೇಳಿ. ಆಸ್ಪತ್ರೆಯ ಸಿಬ್ಬಂದಿ ಅಲ್ಲಿರುವಂತಹ ರೋಗಿಗಳನ್ನು ನೋಡ್ಕೊಳ್ಳೋದಾ ಅಥವಾ ಈ ಮಳೆ ನೀರನ್ನು ಹೊರಗೆ ಹಾಕೋದಾ? ಎರಡೂ ಕೆಲಸವನ್ನು ಒಟ್ಟೊಟ್ಟಿಗೆ ಮಾಡಬೇಕಾದಂತಹ ದುಸ್ಥಿತಿ ಬಂದೊದಗಿದೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ.